ಪಾಲಕ್ ಚಿಕನ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲ್ಗಳಲ್ಲಿ ಇದನ್ನು ಮನೆಯಲ್ಲೇ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ನೋಡಿ, ಪಾಲಕ್ ಚಿಕನ್ನು ಸೇಮ್ ಹೋಟೆಲ್ಗಳಲ್ಲಿ ಮಡಕೆ ಚಿಕನ್ ಅಂತಲೂ ಮಾಡ್ತಾರೆ. ಇದನ್ನು ಆ ಥರ ಮಾಡೋ ವಿಧಾನ ನೋಡೋಣ. ನೋಡಿ, ಟೇಸ್ಟಿಯಾಗಿ ಬಂದಿದೆ. ಸೇಮ್ ರೆಸ್ಟೋರೆಂಟ್ಗಳಲ್ಲಿ ಮಾಡೋ ಥರನೇ ಮಾಡೋಣ. ಇದನ್ನು ಮಾಡೋ ವಿಧಾನ ನೋಡೋಣ. ಇಲ್ಲಿ 3 ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. 3 ಕಟ್ಟಷ್ಟು ನಾಟಿಗೆ ತೊಗೊಳ್ಳಿ. ಚಿಕ್ಕ ಚಿಕ್ಕದಾಗಿರೋ ಎಲೆದು ತೊಗೊಂಡ್ರೆ ನಾಟಿದು ಒಳ್ಳೆ ಟೇಸ್ಟ್ ಬರುತ್ತೆ. 3 ಕಟ್ಟಷ್ಟು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನು. ತೊಗೊಂಡು ಇದನ್ನು ನೀಟಾಗಿ ಸೋಸಿ ನೀಟಾಗಿ ತೊಳ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 3/4 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. 3/4 kgಗೆ 3 ಕಟ್ಟು ಪಾಲಕ್ಕು ಕರೆಕ್ಟ್ ಆಗುತ್ತೆ. ಇಲ್ಲಿ ಕುದಿತಾ ಇರೋವಂಥ ನೀರಿಗೆ ಈ ಬಿಡಿಸ್ಕೊಂಡಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕಿ ಭಾಳ ಹೊತ್ತು ಕುದಿಸ್ಬಾರ್ದು. 2-3 ಸೆಕೆಂಡಲ್ಲಿ ಇದು ಬೇಯಿಸಬಾರ್ದು. ಇದನ್ನು ಸ್ವಲ್ಪ ಕುದಿಸ್ಕೋಬೇಕಷ್ಟೇ. ಇದಕ್ಕೇ ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದೇ 1 ಸೆಕೆಂಡ್ ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡು ಆಫ್ ಮಾಡಿಕೊಂಡು ಇದನ್ನು ತಕ್ಷಣ ತಣ್ಣೀರಿಗೆ ಹಾಕ್ಕೋಬೇಕು. ಐಸ್ ವಾಟರ್ಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗೆ ಒಳ್ಳೆ ಕಲರ್ ಬರುತ್ತೆ. ತಣ್ಣೀರಿಗೆ ಹಾಕೋದ್ರಿಂದ ಇದು ಈ ಪಾಲಕ್ ಸೊಪ್ಪಿನ ಕಲರು ಚೇಂಜ್ ಆಗೋಲ್ಲ, ಹಾಗೆ ಇರುತ್ತೆ. ಗ್ರೀನಾಗಿ ಚೆನ್ನಾಗಿ ಬರುತ್ತೆ. ಕೋಲ್ಡ್ ವಾಟರ್ಗೆ ಹಾಕಿದ್ದೀನಿ ಇಲ್ಲಿ. ಅದರಲ್ಲಿ 1-2 ಸೆಕೆಂಡ್ ಬಿಟ್ಟು ತಕ್ಷಣ ಅದನ್ನು ತೆಗೆದು ಮಿಕ್ಸರ್ ಜಾರಿಗೆ ಹಾಕೋಬೇಕು. ಇದಕ್ಕೆ ಒಂದು 4-5 ಗೋಡಂಬಿನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ನೈಸಾಗಿ ಇದನ್ನು ರುಬ್ಕೋಬೇಕು. ಮಿಕ್ಸರ್ ಜಾರಿಗೆ ಹಾಕೋಣ. ಕೋಲ್ಡ್ ವಾಟರ್ ಇದ್ದರೆ ಚೆನ್ನಾಗೆ. ಇದಕ್ಕೆ 1 ಹಿಡಿಯೋಷ್ಟು ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ನೈಸಾಗಿ ರುಬ್ಕೊಬಂದಿದ್ದೀನಿ. ನೋಡಿ, ಇದು ನೈಸಾಗಿ ಪೇಸ್ಟ್ ಆಗಿದೆ ಮೆಂತ್ಯ ಮತ್ತು ಪಾಲಕ್ ಸೊಪ್ಪು. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಇಲ್ಲಿ ಆಯಿಲ್ ಬದಲಾಗಿ ಬೆಣ್ಣೆ ಅಥವಾ ತುಪ್ಪನ ಬಳಸ್ಕೋಬೋದು. ಬೆಣ್ಣೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ತೊಳೆದಿಟ್ಕೊಂಡಂಥ 3/4 kg ಅಷ್ಟು ಬಾಯ್ಲರ್ ಚಿಕನ್ನ ಹಾಕ್ತಾಯಿದ್ದೀನಿ. ಇದನ್ನು ಮಟನಲ್ಲೂ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಮಟನ್ ಆದರೆ ಕುಕ್ಕರಲ್ಲಿ 1-2 ವಿಸಲ್ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಇಲ್ಲಿ ಚಿಕನ್ ಹಾಕಿ ಚೆನ್ನಾಗಿ ಇದನ್ನು 2-3 ಸೆಕೆಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೇ ಚಿಕನಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಬಿಡೋಣ. ಟೊಮೊಟೊನೂ ಹಾಕೋಣ, 1 ಮೀಡಿಯಮ್ ಸೈಜು. ಇಷ್ಟನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದನ್ನು ಮುಚ್ಚಿ ಮತ್ತೆ ಒಂದು 10-15 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು. ಚಿಕನಲ್ಲಿರೋ ನೀರು ಬಿಟ್ಟು ಅದರಲ್ಲೇ ಒಂದು 0.5% ಅಷ್ಟು ಬೆಂದಿದೆ. ನೋಡಿ, ಈಗ ಚಿಕನ್ನು ಇದರಲ್ಲಿ ನೀರು ಬಿಟ್ಟಿದೆ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಿದ್ದೀನಿ 3 ಸ್ಪೂನಷ್ಟು. ಇದಕ್ಕೇ ಕೊತ್ತಂಬರಿ ಪುಡಿ ಹಾಕ್ತಿದ್ದೀನಿ ಅರ್ಧ ಸ್ಪೂನಷ್ಟೇ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಫ್ರೆಶ್ ಕ್ರೀಮು ಮನೆಯಲ್ಲೇ ಮಾಡಿದಂಥ ಹಾಲಿನ ಕೆನೆನೂ ಹಾಕ್ತಾಯಿದ್ದೀನಿ. ಹಾಕಿ ಮತ್ತು ಇದಕ್ಕೆ ರುಬ್ಕೊಂಡಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಒಂದು 10 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈ ಪಾಲಕ್ಕು ನಾವು ಹಾಕಿರೋ ಮಸಾಲ ಪುಡಿಗಳು ಎಲ್ಲ ಅದು ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು. ಮುಚ್ಚಿದ್ದೀನಿ. ನೋಡಿ, ಮತ್ತೆ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದನ್ನು. 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದನ್ನು. ಈಗ ನೋಡೋಣ, ಬೇಯ್ತಾ ಬಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಯಾಲಕ್ಕಿ ಪುಡಿನ ಚೆನ್ನಾಗಿ ಇದನ್ನು ಒಂದು ಸಾರಿ ಮಿಕ್ಸ್ ಕೊಟ್ಟು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆದಂಥ ಪಾಲಕ್ ಚಿಕನ್ನು ರೆಡಿ ಆಗುತ್ತೆ. ಇದನ್ನು ಮತ್ತೆ 1-2 ಸೆಕೆಂಡು ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ಟು ಇದನ್ನು ಓಪನ್ ಮಾಡಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಕಲಿಸ್ತಾ ಇದ್ದೀನಿ. ನೀರಲ್ಲಿ ಕಲಿಸ್ಕೊಂಡು ಹಾಕೋಣ. ಈ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಒಳ್ಳೆ ತಿಕ್ನೆಸ್ ಕೊಡುತ್ತೆ, ಒಳ್ಳೆ ಟೇಸ್ಟು ಬರುತ್ತೆ ಇದಕ್ಕೆ. ಇದು ರೆಡಿ ಆಯ್ತು ನೋಡಿ. 1-2 ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕು. ಕಾರ್ನ್ಫ್ಲೋರ್ ಹಾಕಿ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ. ಚಪಾತಿ, ರೊಟ್ಟಿ, ನಾನ್ ಪರೋಟಗಳ ಜೊತೆ ಇನ್ನೂ ಚೆನ್ನಾಗಿರುತ್ತೆ ಇದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಲಕ್ ಚಿಕನ್ನು ಸಿಂಪಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ರೆಡಿ ಆಯಿತು. ಇದನ್ನು ನಾನು ನೀರು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಖಂಡಿತ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಸೂಪರಾದ ಪಾಲಕ್ ಚಿಕನ್ ರೆಡಿಯಾಗಿದೆ. ಥ್ಯಾಂಕ್ ಯು.